ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ, ಎಗ್ ರೈಸ್ ಅಥವಾ ಚಿಕನ್ ರೈಸ್ ನೀಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಬಿಬಿಎಂಪಿ ಅಧಿಕಾರಿಗಳಿಂದ 2.80 ಕೋಟಿಗೆ ಟೆಂಡರ್ ಅನ್ನ ಕರೆಯಲಾಗಿರುವಂಥದ್ದು. ಒಂದು ನಾಯಿಗೆ ದಿನಕ್ಕೆ 22.42 ಪೈಸಾ ಖರ್ಚು ಮಾಡಲಾಗ್ತಾ ಇದೆ. ಬಿಬಿಎಂಪಿ ಶಾಲಾ ಮಕ್ಕಳ ಊಟಕ್ಕೆ ಎಷ್ಟು ಗೊತ್ತಾ? ಬರೀ 12 ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಮಕ್ಕಳಿಗಿಂತ ಬೀದಿ ನಾಯಿಗಳ ಊಟಕ್ಕೆ ದುಪ್ಪಟ್ಟು ವೆಚ್ಚವನ್ನ ಮಾಡಲಾಗ್ತಾ ಇದೆ. ಇದು ಅಸಮಾಧಾನಕ್ಕೆ ಕಾರಣವಾಗ್ತದೆ. ನ್ಯೂಸ್ 8ನಲ್ಲಿ ಮಾತನಾಡಿಸಿದ್ವಿ ಸಾಕಷ್ಟು ಜನ ಸಾರ್ವಜನಿಕರನ್ನ, ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಬೀದಿ ನಾಯಿಗಳ ಊಟದ ಹೆಸರಲ್ಲೂ ಕೂಡ ಲೂಟಿಗೆ ಇಳಿದ್ಬಿಟ್ರ ಬಿಬಿಎಂಪಿಯವರು. ಬಿಬಿಎಂಪಿ ಅಧಿಕಾರಿಗಳ ತೀರ್ಮಾನ ಸರಿನಾ? ಬಿಬಿಎಂಪಿ ಅಧಿಕಾರಿಗಳ ನಡೆ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪಟೇಲ್ರ, ಇಲ್ಲಿ ಗಮನಿಸೋದಾದ್ರೆ ನಾವು ಕಂಪೇರ್ ಮಾಡ್ತಾ ಇಲ್ಲ ಬೀದಿ ನಾಯಿಗಳು ಅಥವಾ ಬಿಬಿಎಂಪಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ. ಬಟ್ ಇವ್ರು ಕೊಡ್ತಾ ಇರುವಂಥ ಮನ್ನಣೆ, ಆದ್ಯತೆ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅಂತಲೇ ಕುಖ್ಯಾತಿ. ಮತ್ತೊಂದು ಜಾಗ ಹುಡುಕೊಂಡ್ಬಿಟ್ರೆ ದುಡ್ಡು ಹೊಡಿಲಿಕ್ಕೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಈಗ ಅದು ನಾವು ಬಿಬಿಎಂಪಿ ಅಂತ ಕರೆಯೋಂಗಿಲ್ಲ. ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಹೇಳ್ತಾರಲ್ಲ, ಮುಖ್ಯ ಚೀಫ್ ಕಮಿಷನರ್ ಆಗಿರ್ತಕ್ಕಂಥ ಮಹೇಶ್ವರ್ ರಾವ್ ಮತ್ತು ತುಷಾರ್ ಗಿರಿನಾಥ್ ಮತ್ತು ಬಿಬಿಎಂಪಿ ಎಲ್ಲ ಅಧಿಕಾರಿಗಳ ಮಾನಸ ಸರೋವರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನೋಡಿ ಎಷ್ಟು ವಿಶಾಲವಾಗಿದೆ ಅವ್ರಿಗೆ. ಮಕ್ಕಳು ಒಂದು ಕಡೆ, ಆದರೆ ಬೀದಿ ನಾಯಿಗಳು ಬೀದಿಲಿ ಬೀಳಬಾರ್ದು, ಒಳ್ಳೆ ನಮ್ಮ ಥರನೇ ಚಿಕನ್ನು ಮಟನ್ನು ಎಗ್ ರೈಸ್ ತಿನ್ನಬೇಕು ಅನ್ನೋ ಅವರ ಆ ಭಾವನೆ ಇದೆಯಲ್ಲ, ಅರ್ಥ ಮಾಡ್ಕೋಬೇಕು. ನಾನು ಹೇಳೋದು, ದಯಮಾಡಿ ಈ ಬೀದಿ ನಾಯಿಗಳಿಗೆ ನೀವು ಬಿರಿಯಾನಿನಾದ್ರೂ ಹಾಕಿ, ಎಗ್ ರೈಸ್ನ ಅಲ್ಲೂ ಕೂಡ ಮಾತ್ರ, ಅಲ್ಲೂ ಬೀದಿ ನಾಯಿಗಳು ಚಿಕನ್ನು ಎಗ್ ರೈಸು ಅಲ್ಲೂ ಮಾತ್ರ ಅದನ್ನ ನೀವು ತಿನ್ನಬೇಡಿ. ನಾಯಿ ತಟ್ಟೆಗೂ ಬಾಯಿ ಹಾಕಬೇಡಿ ಅಂತ ನಾವು ಕೇಳ್ಬೋದು. ಬೆಂಗಳೂರಿಗೆ ಕೊಳೆತು ನಾರ್ತೈತೆ, ಎಲ್ಲ ಕಡೆ ಗುಂಡಿಗಳು ಬಿದ್ದಿದೆ, ಚರಂಡಿಗಳೆಲ್ಲ ನೀರು ಹೋಗ್ದಲ್ಲ ಇದಾಗ್ತಿದೆ, ಎಲ್ಲ ಕಡೆ ಬಗದು ಎಲ್ಲ ವೆಹಿಕಲ್ ಹೋಗೋಕ್ಕಾಗ್ತಿಲ್ಲ, ತುಂಬ ಆಕ್ಸಿಡೆಂಟ್ಗಳಾಗ್ತಿದೆ. ಇದ್ರ ಬಗ್ಗೆ ನೋಡಿ ಅಂತ ಹೇಳಿದ್ರೆ, ಬೀದಿ ನಾಯಿಗಳಿಗೆ ಟೆಂಡರ್ ಕರೀತಾರೆ ಬಿರಿಯಾನಿ ಹಾಕಕ್ಕೆ ಅಂತ ಹೇಳಿದ್ರೆ, ಇವರ ಮನಸ್ಥಿತಿ ಯಾವ ರೀತಿ ಅಂತ ಹೇಳಿದ್ರೆ ಅವ್ರನ್ನ ಹೊಗಳ್ಬೇಕಲ್ಲ. ಅವ್ರ ಮನಸ್ಸಲ್ಲ, ಅದು ಮಾನಸ ಸರೋವರ ಅಂತ ಕರಿಬೇಕಾ ಬೇಡ ಅಂತ ಹೇಳಿ ನೀವೇ ಹೇಳಿ. ಆಯಿತು, ಮಕ್ಕಳಿದಾವೆ, 12 ರೂಪಾಯಿ ಖರ್ಚು ಮಾಡ್ತಾರೆ. ಮಕ್ಕಳ ಬೆಳವಣಿಗೆಗಳಿಗೆ ಯೋಚನೆ ಮಾಡಬೇಕು. ಯಾವ್ಯಾವ ರೀತಿ ಇಲ್ಲಿ ಬೆಂಗಳೂರು ಮೂಲ ಸೌಕರ್ಯ ಕೊಡಿಸಿ ಬೇರೆ ಬೇರೆ IT-BT ಕಂಪ್ನಿಗಳಿದ್ರೆ ಇಡೀ ಜಗತ್ತು ಬೆಂಗಳೂರನ್ನು ನೋಡುತ್ತೆ. ಜಗತ್ತಿಂದ ಬಂದಂಥವ್ರು ಬೆಂಗಳೂರನ್ನ ಒಂದು ರೌಂಡ್ ಓಡಾಡಿದ್ರೆ ಸಾಕು, ಅವ್ರ ಮನಸ್ಸು ಬೇಸರ ಆಗುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಕೂಡ ಬೇಸರ ಆಗುತ್ತೆ ಅನ್ನೋ ಒಂದು ಮನೋಭಾವನೆ ಇಲ್ಲ. BBMPಯಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರನ ನಿಲ್ಲಿಸಿ, ಅಧಿಕಾರಿಗಳ ಭ್ರಷ್ಟಾಚಾರನ ತಡೀರಿ. ಇಲ್ಲಿನ ಟ್ಯಾಕ್ಸ್ ಪೇಯರ್ಸಿಗೆ ನಿಜವಾಗ್ಲೂ ಆ ಟ್ಯಾಕ್ಸ್ ಪೇಯರ್ಸ್ ಕೊಡ್ತಕ್ಕಂಥ ಹಣಕ್ಕೆ ಆದರೂ ಮಾನ ಮರ್ಯಾದಿಂದ ಆದರೂ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯ ಕಲ್ಪಿಸಿ ಅಂತ ಒಂದು ಕಲ್ಪನೆ ಇರಬೇಕಾದಂಥವ್ರು ಬೀದಿ ನಾಯಿಗೆ ಆ ಟೆಂಡರ್ನ ಕರೀತಾರೆ. 2,80,00,000 ರೂಪಾಯಿ ತಿಂಗಳಿಗೆ ನಿಮಗೆ ಊಟ ಹಾಕ್ಸಿ, ಬಿರಿಯಾನಿ ಹಾಕ್ಸಕ್ಕೆ ಅಂತ ಹೇಳಿದ್ರೆ, ಬಹುಶಃ ಬೀದಿ ನಾಯಿದ ಊಟದ ತಟ್ಟೆಯಲ್ಲೂ ಕೂಡ ಇವರೆಲ್ಲ ಒಂದು ಕಡೆ ಅನ್ನ ಕಿತ್ಕೊಳ್ಳೋಕ್ಕೆ ಪ್ಲಾನ್ ಹಾಕಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮೊದಲು ಇಲ್ಲಿ 5,000 ನಾಯಿಗಳು 8 ವಲಯ ಅಂತ ಕಂಪೇರ್ ಮಾಡಿದ್ರೆ, ಬಟ್ ಎಲ್ಲೆಲ್ಲಿ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಗಂಧಗಾಳಿ ಗೊತ್ತಿಲ್ಲ. ಬಟ್ ಅದೇ ನಾವು ಅವಾಗಲೇ ಹೇಳ್ತಾ ಇದ್ವಲ್ಲ, ಇದೊಂದು ದುಡ್ಡೊಡೆಯ ತಂತ್ರ. ನೋಡಿ ಪೃಥ್ವಿ, ನೀವಾದ್ರೆ ಈಗ ರೋಡಲ್ಲಿ ಟ್ಯಾಕ್ಸ್ ಪೇಯರ್ಸ್ ಆಯ್ತಾ, ಇಲ್ಲಿ ಗುಂಡಿ ಬಿದ್ದಿದ್ರೆ ಬೈತೀವಿ, ಬಾಯಿ ಬಂದಂಗೆ ಬೈತೀವಿ, ಅಥವಾ ಜನಸಾಮಾನ್ಯರು ಕೂಡ ಮೀಡಿಯಾಗಳ ಮುಂದೆ ಬೈತಾರೆ. ನಾಯಿ ಏನಾದ್ರು ನನಗೆ BBMP ಇಷ್ಟೇ ಹಾಕಿಲ್ಲ, ಇಷ್ಟ ಹಾಕಿದ್ದಾರೆ ಅಂತ ಯಾರಾದ್ರೂ ಬೈಟ್ ಕೊಡ್ತಾರೆ? ನಾಯಿ ಇಲ್ಲ. ಸೊ ಎಷ್ಟು ಕೌಂಟ್ ಮಾಡಿ ಇಟ್ಕೋತಾರೆ. ನಾಯಿ ಎಲ್ಲ ನಾಯಿಗಳಿಗೂ ಹಾಕ್ಬೇಕು ಅಂತಿಲ್ಲ. ಅಕಸ್ಮಾತ್ ಇದು ಇಂಪ್ಲಿಮೆಂಟ್ ಆದ್ರೆ ಸಿಗದೆ ಇರೋಂಥ ನಾಯಿ ಬಂದಿರ ಯಾವುದೋ ಮೀಡಿಯಾ ಮುಂದೆ ಮಾತಾಡಲ್ಲ. ಸೊ ಅಬ್ವಿಯಸ್ಲಿ ಅದರ ನಾಯಿ ತಟ್ಟೆಲಿರುವಂಥ ಚಿಕನ್ ಬಿರಿಯಾನಿ ದುಡ್ಡಂತೂ ಯಾರಿಗೆ ಹೋಗ್ಬೇಕು ಅದು ಹೋಗುತ್ತೆ. ಇಲ್ಲಿ ಎಷ್ಟೊಂದು ಪಾಟ್ ಹೋಲ್ಸ್ ಇದೆ, ಎಷ್ಟೊಂದು ಲೆಕ್ಕಾಚಾರ ಇದೆ. ನಾವೇ ತೋರಿಸ್ತಾ ಇದೀವಿ ಮಕ್ಕಳಿಗೆ. ಆ ರೀತಿ ನೀವೇ ಹೇಳಿದಂತೆ ಕಂಪೇರ್ ಮಾಡ್ತಾ ಇಲ್ಲ, ಅಥವಾ ನಾಯಿಗಳು ಕೊಡಬಾರ್ದು ಅಂತಲೂ ಹೇಳ್ತಾ ಇಲ್ಲ. ಯಾಕಂದ್ರೆ ನಾಯಿ ಪ್ರಿಯರಿಗೆ ಅದು ನಿಜವಾಗ್ಲೂ ಕೂಡ ಕಾಳಜಿ ಅನ್ಸುತ್ತೆ. ಆದರೆ ಈ ನಾಯಿಗಳಿಗೆ ರಾಜವೈಭೋಗ ಮಾಡಿ ಅಥವಾ ಒಳ್ಳೆ ಕಾಳಜಿ ಮಾಡಿ ಜನರಿಗೆ ನಾಯಿ ಪಾಡು ಮಾಡಿದ್ರೆ ಅದು ತಪ್ಪಲ್ವಾ? ಸೊ ಜನರದ್ದು ನಾಯಿ ಪಾಡೆ. ಈಗ ಹಾಕಿದ್ರೆ ಬೆಳಿಗ್ಗೆ ಹಾಕಿರೋ ಗುಂಡಿ ಮುಚ್ಚಿದ್ರೆ ಸಂಜೆ ಅಷ್ಟೊತ್ತಿಗೆ ಹೋಗಿರುತ್ತೆ. ಸೊ ದಿನ ಪದೇ ಅದಕ್ಕೆ ಆಗ್ತಾ ಇರ್ತಾರೆ. ಅಲ್ಲೂ ಕೂಡ ಬಿಲ್ ಸೈಕ್ಲಿಂಗ್ ಆಗ್ತಾ ಇರುತ್ತೆ. ಇಲ್ಲೂ ನಾವು ಹೇಳಿದಂತೆ ಏನು ನಾಳೆ ನಾಯಿ ಬಂದು ನನಗೆ ಸಿಕ್ಕಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂತ ಯಾವ ನಾಯಿನೂ ಬಂದು ಹೇಳಲ್ಲ. ಸೊ ಆರಾಮಾಗಿ ಏನು ಮಾಡಬೇಕು ಲೂಟಿ ಹೊಡೆಯೋಕ್ಕೆ ಅದೇ ರೀತಿ ಕಾಣಿಸ್ತಾ ಇದೆ. ಪ್ರಾಥಮಿಕವಾಗಿ ಏನು ಮಾಡಬೇಕಿತ್ತು, ಪ್ರೈಮರಿ ರಿಕ್ವೈರ್ಮೆಂಟ್ಸು ಅದನ್ನು ಮಾಡಬೇಕಿತ್ತು. ಜನ ಬಾಯಿ ಬಡ್ಕೊತಾ ಇದ್ದಾರೆ, ಇಲ್ಲಿ ಸರಿಯಾದ ಮೂಲ ಸೌಕರ್ಯಗಳಿಲ್ಲ. ಇದ್ರ ಬಗ್ಗೆ ಗಮನ ಕೊಡೋದು ಬಿಟ್ಟು ಇದನ್ನು ಮಾಡಲಿ. ಆವಾಗ ನಿಜವಾಗ್ಲೂ ಕೂಡ ನಾವು ಎಷ್ಟು ಪ್ರೋಗ್ರೆಸಿವ್ ಆಗಿದ್ದೀವಿ. ಮನುಷ್ಯರನ್ನು ಈ ರೀತಿ ಇಟ್ಟು, ಪ್ರಾಣಿಗಳನ್ನು ಈ ರೀತಿ ಇಟ್ಟು, ಪ್ರಕೃತಿನೂ ಈ ರೀತಿ ಇಟ್ಟು ಎಷ್ಟೆಲ್ಲ ಇದಾಗ್ತದೆ. ಇವರಪ್ಪ ನಿಜವಾಗ್ಲೂ ಅಡ್ಮಿನಿಸ್ಟ್ರೇಟರ್ಸ್, ರೂಲರ್ಸ್ ಅಂತ ಹೇಳ್ಬೋದು. ಆದರೆ ಬೇಸಿಕ್ ಆಗಿ ಜನಜೀವನನೇ ಸರಿ ಇಲ್ಲ ಅಂತಂದಮೇಲೆ, ಕಂಜೆಷನಲ್ಲಿ ಇದೆ ಅಂದಮೇಲೆ ನಾಯಿಗಳಿಗೆ ಇವರು ಯಾವ ಆಧಾರದಲ್ಲಿ ಕೊಡಕ್ಕೆ ಹೋಗಿದ್ದಾರೆ ಮತ್ತು ಅದರ ಉದ್ದೇಶ ಏನು ಅನ್ನುವಂಥ ಒಂದು ಸಹಜ ಪ್ರಶ್ನೆ ಮೂಡುತ್ತೆ. ಅಲ್ಲ, ಇಲ್ಲಿ ಇರುವಂಥ ಬೆಂಗಳೂರು ಪರಿಸ್ಥಿತಿ ನೋಡ್ತಾ ಇದ್ರೆ ಬೀದಿ ನಾಯಿಗಳಿಗೆ ಯಾವ್ದ್ರಲ್ಲೂ ಏನು ಕಮ್ಮಿ ಆಗಿಲ್ಲ. ಯಾಕೆಂದ್ರೆ ಆ ರೀತಿಯ ಕಸ ಎಲ್ಲ ಗಬ್ಬೆದ್. ಈಗ ಇವರು
ಅವರು ಮನುಷ್ಯರನ್ನ ಕಚ್ಚಬಾರ್ದು ಅನ್ನೋ ಕಾರಣಕ್ಕೆ ಕೊಡ್ತಿದೀವಿ ಅಂತ ಹೇಳ್ತಾರೆ. ಬಟ್ ಮಾಂಸದ ರುಚಿ ನೋಡಿದ್ಮೇಲೆ ಮತ್ತು ಸುಮ್ನಿರ್ತಾವ. ಆಮೇಲೆ ಅವ್ರು ಕೊಟ್ಟ ಮೇಲೆ ಅಟೆಂಡೆನ್ಸ್ ಹಾಕೋತಾರ, ಪ್ರತಿದಿನ ಕೊಡ್ತಾರೆ, ಯಾವ ನಾಯಿ ಕೊಟ್ವಿ, ಯಾವ ನಾಯಿ ಕೊಟ್ಟಿಲ್ಲ, ಯಾವ ಬೀದಿನಲ್ಲಿ ಎಲ್ಲಾ ನಾಯಿಗಳು ಕೊಟ್ಟಿದ್ದಾರೆ ಅಂತ ಕೌಂಟ್ ಆಗುತ್ತಾ? ಯಾವ್ದೋ ಒಂದು ಸಲ ತಿಂದಿರೋ ಅಂತ ನಾಯಿ ನಾಳೆ ಮತ್ತೆ ಮಕ್ಕಳನ್ನ ಕಚ್ಚಲ್ಲ ಅಂತೇನು? ಈಗಲೇ ಅಷ್ಟೊಂದು ಮಕ್ಕಳನ್ನ ಕಚ್ಚುವಂತ ಪ್ರಕರಣಗಳು ದಾಖಲಾಗ್ತಾನೆ ಇರ್ತವೆ. ಸೊ ಮಾಂಸದ ರುಚಿಗೆ ಬಿದ್ದ ನಾಯಿಗಳು ಮತ್ತು ಅಗ್ರೆಸಿವ್ ಆಗಲ್ಲ ಅಂತ ಯಾವ ಲೆಕ್ಕಾಚಾರ? ಇದು ಯಾವ ರೀತಿ ಅದೇ ರೀತಿಯ ಪೌಷ್ಟಿಕಾಂಶ ಆಹಾರವನ್ನ ಬಿಬಿಎಂಪಿ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳಿಗೂ ಕೊಡಿ. ಅವರು ಮನುಷ್ಯರಿಗಿಂತ ನಾಯಿ ವಾಸ ಅಂತ ಹೇಳಿ ನಾಯಿ ಬುದ್ಧಿನೇ ನಮ್ಮ ಬುದ್ಧಿ ಎಲ್ಲದಕ್ಕೂ ಎಲ್ಲ ಒಂದ್ ಕಡೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾಯಿ ಮೇಲೆ ಜಾಸ್ತಿ ಪ್ರೀತಿ ತೋರಿದ್ದಾರೆ. ಅದೇ ತರ ಟ್ಯಾಕ್ಸ್ ಕಟ್ಟೋರಿಗೆ ಟ್ಯಾಕ್ಸ್ ಪೇಯರ್ಸ್ ಮೇಲೆ ಪ್ರೀತಿ ತೋರಿ ಬೆಂಗಳೂರು ಅಭಿವೃದ್ಧಿ ಮಾಡಿ ಅಂತ ಹೇಳಿ ನಾವು ಟ್ಯಾಕ್ಸ್ ಪೇಯರ್ಸ್ ಕಟ್ತೀವಿ. ನಾವು ಟ್ಯಾಕ್ಸ್ ಪೇಯರ್ಸ್ ಗಿಂತ ಈಗ ಹಾಕೊಂಬೋದು ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಕ್ಸ್ ಪೇಯರ್ಸ್ ನಮ್ಗಳಿಗಿಂತ ನಾಯಿಗಳೇ ಗ್ರೇಟ್ ಗುರು, ನಾಯಿಗಳೇ ಬ್ಲೆಸ್ಡ್ ಗುರು, ಯಾವ ರೀತಿ ಸಿಗ್ತಾ ಇದೆ ಅಂತ. ಆದ್ರೆ ನಾಯಿಗೆ ಬಾಯಿ ಅವಾರ್ಡ್ ಕೊಡ್ಬೇಕು. ಹಂಗಾಗಿ ಕೆಂಪೇಗೌಡ ಅವಾರ್ಡ್ ಇಡೀ ಬಿಬಿಎಂಪಿ ತುಷಾರ್ ಗಿರಿನಾಥ್, ಮಹೇಶ್ವರ್ ರಾವ್ ಯಾರೆಲ್ಲ ಇದ್ದಾರೆ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಕೊಡ್ಬೇಕಿತ್ತು. ಆ ಕೊಟ್ರೆ ಆ ಕೆಂಪೇಗೌಡ ಪ್ರಶಸ್ತಿಗೂ ಒಂಚೂರು ಮೌಲ್ಯ ಬರೋದು. ಯಾಕಂತ ಹೇಳಿದ್ರೆ ನಾಯಿ ಪ್ರೀತಿ ನೋಡಿ ಖುಷಿ ಆಗುತ್ತಲ್ವಾ. ಓಕೆ ಧನ್ಯವಾದ ಮಧು ಹಾಗೆ ಪಟೇಲ್ ಇಷ್ಟ ತನಕ ಜಾಯ್ನ್ ಆಗಿ ಚರ್ಚೆಯನ್ನ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.